ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕಣ್ವಾ ಜಲಾಶಯದಿಂದ ಮಾಗಡಿ ಮುಖೇಣ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕಾವೇರಿ ನೀರನ್ನು ಪೈಪ್ಗಳ ಮುಖಾಂತರ ತೆಗೆದುಕೊಂಡು ಹೋಗುತ್ತಿದ್ದು, ಮಾಗಡಿ ಪಟ್ಟಣದ NS ವೃತ್ತದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪೈಪ್ ಅಳವಡಿಕೆ ಕಾಮಗಾರಿಯನ್ನು ತಡೆದು ಮಾಗಡಿ ಪಟ್ಟಣಕ್ಕೆ ಕಾವೇರಿ ನೀರನ್ನು ಕೊಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಮಾಜಿ ಶಾಸಕ ಎ ಮಂಜುನಾಥ್ ಹಾಗೂ ಕೆಲವು ಮುಖಂಡರುಗಳನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆತಂದು ನಂತರ ಬಿಡುಗಡೆ ಮಾಡಿದರು. ನಾವು ಕರೆ ಕೊಡೋದು ಜನ ತೊಂದರೆ ಕೊಡಬೇಕು ಅಂತ ದಯಮಾಡಿ ನಮಗೂ ಗೌರವ ಕೊಡಿ. ಅವರು ಕರೆದು ತಹಶೀಲ್ದಾರ್ ಮುಂದೆ ಚರ್ಚೆ ಮಾಡಿ ಅವ್ರು ಕಾಮಗಾರಿ ಮಾಡ್ತಾ ಇದ್ದೀವಿ. ಸುಮ್ಮನೆ ಅದನ್ನ ಪ್ರಿಸ್ಟೇಜ್ ಆಗಿ ತಗೊಂಡ್ರೆ ನಾವು ಪ್ರಿಸ್ಟೇಜ್ ಆಗಿ ತಗೋತೀವಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀರಿಗೋಸ್ಕರ ನಾವು ಸರ್ ತಹಸೀಲ್ದಾರ್ ಗಮನಕ್ಕೆ ಇಶ್ಯೂ ಇದೆ ಅಂತ ನಾವು ಗಮನಕ್ಕೆ ತರ್ತೀರಿ. ತಹಸೀಲ್ದಾರ್ ನೇತೃತ್ವದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ನಾವು ಕರೆಸಿ ಇದು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಇಲ್ಲಿ ಈ ಥರ ತಾವು ಜನಪ್ರತಿನಿಧಿಗಳು ಹಾಗೆ ಶಾಸಕರು ತಾವು ಈ ಥರ ಕೂತ್ಕೊಂಡಾಗ ಸಾಕಷ್ಟು ಸಾರ್ವಜನಿಕರು ಸೇರ್ತಾರೆ, ಗೊಂದಲ ಕ್ರಿಯೇಟ್ ಆಗಿ ನಾವು ನಮ್ಮ ವೈಯಕ್ತಿಕವಾಗಿರಲ್ಲ ಸರ್, ಸರ್ಕಾರಿ ಕೆಲಸ ಪ್ರೊಟೆಕ್ಷನ್ ಪಡೆದ ನಾವು ಕೊಡ್ಲೇಬೇಕಾಗ್ತದೆ. ನಾವು ನೀರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ನೀವು ಪೊಲೀಸ್ ಸರ್ಕಾರ ನಮ್ಮನ್ನ ಹತ್ತಿಕ್ಕಕ್ಕೆ ಬಿಡೋದಿಲ್ಲ. ಈ ತಾಲೂಕಿನ ಮಗನಾಗಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ, ಕುಡಿಯೋ ನೀರು ಹೋರಾಟ ಮಾಡ್ತಾ ಇದ್ದೀನಿ. ನೀವೆಲ್ಲ ತಲೆ ಮಾಡ್ಕೊಂಡು ಈ ಸರ್ಕಾರ, ಇಲ್ಲಿ ಶಾಸಕರುಗಳು ಮಂತ್ರಿಗಳೆಲ್ಲ ತಲೆ ಮಾಡ್ಕೊಂಡು ಈ ನೀರ್ನ ದಾಬಸ್ಪೇಟೆಗೆ ಹೋಗ್ಬಿಡ್ತಾವ್ರ. ನಾಚಿಕೆ ಆಗ್ಬೇಕು. 6 ತಿಂಗಳಿಂದ ಅಲ್ಲಿ ಕಾಮಗಾರಿ ಆಗ್ತಾ ಇದೆ. ನೀರು ಕೊಡಿಸ್ಬೇಕು ಈ ತಾಲೂಕಿಗೆ ಅಂತ ಒಬ್ರಿಗೂ ಮಾಗಡಿ ಮಾರ್ಗವಾಗಿ ಕೊಳ್ಳೇಗಾಲದ ಸತ್ಯಗಾಲದಿಂದ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೇನು 1700 ಕೋಟಿ ವೆಚ್ಚದಲ್ಲಿ ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ಕಾಮಗಾರಿಯನ್ನು ಸ್ಥಗಿತ ಮಾಡಿ, ಮೊದಲು ನಮಗೆ ಮಾಗಡಿ ಪಟ್ಟಣಕ್ಕೆ ಮತ್ತು ಏನು ರಸ್ತೆ ಉದ್ದಕ್ಕೂ ಹೋಗ್ತಾ ಇರ್ತಕ್ಕಂಥ ಪೈಪ್ಲೈನ್ ಇರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರನ್ನು ಕೊಟ್ಟು ನೀವು ತೆಗೆದುಕೊಂಡು ಹೋಗಿ ಅಂತೇಳಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೇವೆ. ಬೆಳಗ್ಗಿನಿಂದಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಯಾರು ಕಾಮಗಾರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ನಾನು ಭಾಳ ಸಮಯದಿಂದ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಇಲಾಖೆ ಯಾವ ಇಲಾಖೆ ಮಾಡ್ತಾ ಇದೆ ಅವ್ರನ್ನ ಕರೆಸಿ ಅಧಿಕಾರಿಗಳನ್ನ ನಾವು ನಮಗೆ ಕುಡಿಯೋಕ್ಕೆ ನೀರನ್ನು ಕೊಟ್ಬಿಟ್ಟು ನೀವು ಮುಂದಕ್ಕೆ ನೀವು ನೀರು ತೆಗೆದುಕೊಂಡು ಹೋಗಿ ಅಂತೇಳಿ ಅವರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸಮಯ ಕೊಟ್ಟರು. ಅವರು ಯಾರನ್ನು ಕೂಡ ಕರೆಸಲಿಲ್ಲ, ಆ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ, ತಹಶೀಲ್ದಾರ್ಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ.
ತಹಶೀಲ್ದಾರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿಸ್ಬೇಕು, ಸಂಬಂಧಪಟ್ಟಂಥ ಇಲಾಖೆ ಕರೆಸಿ. ಅದಕ್ಕೆ ನಮಗೂ ಕೂಡ ನಮ್ಮ ಹೋರಾಟಕ್ಕೆ ಕೋಆಪ್ರೇಷನ್ ಕೊಡಿ ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಕೇಳಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕನ್ನು ಮೊಟಕುಗೊಳಿಸುವಂಥದ್ದು, ನಮ್ಮ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇದೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರು ಈ ಕಾಮಗಾರಿ ಶುರುವಾಗಿ ಹತ್ತತ್ರ 10 ತಿಂಗಳಾಗಿದೆ, ಒಂದು ದಿವಸ ಕೂಡ ಅದ್ರ ಬಗ್ಗೆ ತುಟಿ ಬಿಚ್ಚಲಿಲ್ಲ. ನಮ್ಮ ಮಾಗಡಿ ತಾಲೂಕಿನಲ್ಲಿ, ಮಾಗಡಿ ಪಟ್ಟಣದಲ್ಲೇ ಆಯ್ದು ಬರ್ತಕ್ಕಂಥ ಈ ನೀರನ್ನು ನಮ್ಮ ತಾಲೂಕಿಗೆ ನಾವು ಕುಡಿಯೋಕ್ಕೆ ತಗೋಬೇಕು ಅಂತೇಳಿ ಎಲ್ಲೂ ಕೂಡ ಒಂದು ಉಸಿರು ತೆಗಿಲಿಲ್ಲ. ಇವತ್ತು ನೋಡಿದ್ರೆ ಎಲ್ಲ ಅವ್ರ ಶಿಷ್ಯಂದಿರು, ಅವ್ರ ಪಟಾಲಂಗಳು ಆ ಗುತ್ತಿಗೆದಾರರಿಗೆ ಆ ಕಾಮಗಾರಿ ನಡೆಯೋಕ್ಕೆ ಅವ್ರಿಗೆ ಸಹಾಯ ಮಾಡೋದು, ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಪೊಲೀಸನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಇವತ್ತು ಪೊಲೀಸ್ನವ್ರ ಕೈಲಿ ನಮ್ಮನ್ನು ಅರೆಸ್ಟ್ ಮಾಡಿಸಿ ನಮ್ಮ ಮೇಲೆ ದಾವೆ ಹುಡ್ತೀವಿ ಅಂತೇಳಿ ಇವತ್ತು ಸ್ಟೇಷನ್ಗೆ ಅರೆಸ್ಟ್ ಮಾಡ್ಕೊಂಡು ತಂದಿದ್ದಾರೆ. ನಾವು ಯಾರು ಎದುರೋರಲ್ಲ, ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತೀವಿ. ನಾವು ಕೇಳ್ತಾ ಇರೋದು ನಮ್ಮ ನೀರು, ನಮ್ಮ ಹಕ್ಕು. ನಮ್ಮ ಊರಲ್ಲೇ ಹೋಗ್ತಾ ಇರ್ತಕ್ಕಂಥ ನೀರು ನಮ್ಗೆ ಕುಡಿಯೋಕ್ಕಿಲ್ಲ ಅಂದರೆ ಇವತ್ತು ಮಾಗಡಿ ಪಟ್ಟಣದಲ್ಲಿ 3 ತಿಂಗಳು ಹೋದ್ರೂ ಕೂಡ ಆ ಮಂಚಿನ ಬೆಲೆ ನೀರು ಕೊಡಲ್ಲ. ಆ ಮಂಚಿನ ಬೆಲೆ ನೀರು ಮುಖದ ಹತ್ರಕ್ಕೆ ತೆಗೆದುಕೊಳಕ್ಕಾಗಲ್ಲ. ಬಾಯಲ್ಲಿ ಕುಡಿಯೋದೋ ಸ್ನಾನ ಮಾಡೋದೋ ಇರಲಿ, ವಾಸನೆ ನಾರ್ತದೆ, ಗಪ್ ನಾರ್ತದೆ, ಅದನ್ನು ಫಿಲ್ಟ್ರ್ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನೀರು ನಮ್ಮೂರಲ್ಲೇ ಹರಿದೋಗಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಯಾವ ನ್ಯಾಯ? ಯಾಕೆ ಇವರು ಶಾಸಕರು ಈ ನ್ಯಾಯ ಕೇಳಲಿಲ್ಲ? ನನಗಂತೂ ಗೊತ್ತಿಲ್ಲ. ಶಾಸಕರು ಇದ್ರ ಜೊತೆ ಯಾರೋ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಏನಾದ್ರೂ ಅವರು ಕೂಡ ಎಂಡಿಂಗ್ ಗ್ಲೋ ಆಗಿ ಇವ್ರ ಕೈ ಜೋಡಿಸ್ಬಿಟ್ಟು ಇವ್ರು ನೀರು ತೊಗೊಳೋಕ್ಕೆ ಅವಕಾಶ ಮಾಡಿಕೊಡ್ತಾವ್ರ, ಅಥವಾ ನಮ್ಮ ಜನ ಕಾವೇರಿ ನೀರು ಕುಡಿಬೇಕು ಅನ್ನುವಂಥ ತಾರತಮ್ಯ ಅವರಲ್ಲಿದೆಯಾ? ನನಗಂತೂ ಗೊತ್ತಿಲ್ಲ. ನಾನು ಶಾಸಕನಿದ್ರೆ ಈ ಥರ ಮಾಡ್ತಿರ್ಲಿಲ್ಲ. ಡೇ 1 ಈ ಪ್ರಾಜೆಕ್ಟ್ ಅಪ್ರೂವಲ್ ಆಯ್ತಿದ್ದಂಗೆ ಹೇಳ್ತಿದ್ದೆ, ಫಸ್ಟು ನಮಗೆ ಎಷ್ಟು MLD ನೀರು ಕೊಡ್ತೀರಿ ಕುಡಿಯೋಕ್ಕೆ, ಆಮೇಲೆ ನಾನು ನಮ್ಮ ತಾಲೂಕು ಮೇಲೆ ನಿಮಗೆ ಪೈಪ್ ಹಾಕಕ್ಕೆ ಬಿಡ್ತೀನಿ ಅಂತೇಳಿ ನಾನು ಕುಂತ್ಕೊಳ್ತಿದ್ದೆ. ಇವ್ರು ಕುಳ್ತಿಲ್ಲ, ಇವ್ರು ಅದ್ರ ಬಗ್ಗೆ ಚಕಾರನೂ ಎತ್ತಿಲ್ಲ. ನಾನು ಇವತ್ತು ಧ್ವನಿ ಎತ್ತಿದ್ದೇನೆ. ನಾವು ಈ ಹೋರಾಟ ಮುಂದುವರಿಸ್ತೀವಿ. ಶುಕ್ರವಾರ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಪರ್ಮಿಷನ್ನ ಕೇಳ್ತಾ ಇದ್ದೀವಿ. ನನಗೆ ಈ ತಾಲೂಕಿನ ಜನ ಸಹಕಾರ ಕೊಡಿ. ಕುಡಿಯೋಕ್ಕೆ ನೀರಿಗೆ, ಇದರಲ್ಲೂ ವಿಶೇಷವಾಗಿ ಪಟ್ಟಣದ ಜನ, ನೀವೇನು ಇವತ್ತು ಪಟ್ಟಣದ ಜನ ಅನುಭವಿಸ್ತಾ ಇದ್ದೀರಿ ನೀರಿನ ವಿಚಾರದಲ್ಲಿ, ಅದನ್ನು ಕಷ್ಟನ ನೀಗಬೇಕು ಅಂದರೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರು ಕೂಡ ನಮಗೆ ಬೇಕು ಅನ್ನುವಂಥ ಹೋರಾಟಕ್ಕೆ ನನ್ನ ಜೊತೆ ನೀವೆಲ್ಲ ಮಾಗಡಿ ಪುರಸಭೆಯ ಮಹಾಜನತೆ ನನ್ನ ಜೊತೆ ಕೈ ಜೋಡಿಸಿ ಶುಕ್ರವಾರ ನಮ್ಮ ಪ್ರತಿಭಟನೆಯಲ್ಲಿ ಪ್ರತಿ ವಾರ್ಡಿಂದನೂ ಕೂಡ ಜನ ಬರಬೇಕು. ಹೆಂಗಸರು, ಮಕ್ಕಳು, ಎಲ್ಲರೂ, ವಿದ್ಯಾರ್ಥಿಗಳು ಎಲ್ಲರೂ ಬರಬೇಕು. ಈ ವಿಚಾರದಲ್ಲಿ ರೈತ ಸಂಘಟನೆ, ಕನ್ನಡಪರ ಸಂಘಟನೆ, ದಲಿತ ಸಂಘಟನೆ, ಇನ್ನೂ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಕೈ ಜೋಡಿಸ್ಬೇಕು. ನಾವೇನೂ ಕೇಳ್ತಾ ಇಲ್ಲ. ಇಲ್ಲೆಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ಕುಡಿಯೋಕ್ಕೆ ಕೇಳ್ತಾ ಇದ್ದೀವಿ. ಬೇರೇನು ಬೇಸಾಯ ಮಾಡೋಕ್ಕೋ, ಕೃಷಿ ಮಾಡೋಕ್ಕೋ ಅಥವಾ ಕೆರೆ ತುಂಬಿಸ್ಕೊಳ್ಳೋಕ್ಕೋ ಕೇಳ್ತಾ ಇಲ್ಲ. ನಾವು ಕೇವಲ ನಮ್ಮ ನೀರನ್ನು ಇಲ್ಲಿ ಎಕ್ಸಿಸ್ಟಿಂಗು ನಮ್ಮದು ವಾಟರ್ ಟ್ಯಾಂಕ್ಗಳೇನಿದೆ, ನಮ್ಮದು ವಾಟರ್ ಬೆಡ್ ಏನಿದೆ, ಫಿಲ್ಟ್ರ್ ಬೆಡ್ಡು, ಅದಕ್ಕೆ ಕೊಟ್ಟರೆ ನಾವು ಫಿಲ್ಟ್ರ್ ಮಾಡಿ ನಮ್ಮ ಟೌನ್ನಲ್ಲಿ ಜನಕ್ಕೆ ನೀರು ಉಣಿಸೋಂಥ ಕೆಲಸ, ಹಳ್ಳಿಗಳಿಗೆ ನೀರು ಉಣಿಸೋಂಥ ಕೆಲಸ ಆಗ್ತದೆ. ದಯಮಾಡಿ ಇದಕ್ಕೆ ನನ್ನ ಜೊತೆ ಕೈ ಜೋಡಿಸ್ಬೇಕಲ್ಲ ಪುರಸಭೆ ಮಹಾಜನತೆ, ಈ ತಾಲೂಕಿನ ಮಹಾಜನತೆ. ನಾವು ನೀರಿಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧ ಇದ್ದೇವೆ. ಪೊಲೀಸ್ನವ್ರಿಗಾಗಲಿ ಇನ್ನೊಂದು ಗುಂಡ ಹಾಕ್ತಾರೋ ನಾವು ಹೆದರೋದಿಲ್ಲ. ನಾವು ಈ ತಾಲೂಕಿನ ನೀರಾವರಿ ಕುಡಿಯೋ ನೀರಿಗೋಸ್ಕರ ಹೋರಾಟ, ಒಂದು ಕಡೆ ಹೇಮಾವತಿ ಹೋರಾಟ ಮಾಡಿದ್ದೀನಿ, ಅದನ್ನು ಕೂಡ ಪೂರ್ಣಗೊಳಿಸಿದೆ. ಎಲ್ಲೋ ಮಂಜುಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ HM ರೇವಣ್ಣವ್ರಿಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ ಕುಮಾರಸ್ವಾಮಿಯವರು ವಾಟರ್ ಲೊಕೇಶನ್ ಕೊಟ್ಟಿದ್ದಾರೆ, ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ಯಡಿಯೂರಪ್ಪ ಅವರು ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟರು, ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ನಮಗೇನು ಹೆಸರು ಬರ್ತಿಲ್ಲ ಅಂತೇಳಿ ಅದನ್ನು ಕೂಡ ನೆನೆದಿಗೆ ಬೆಳೆಸಿದ್ದಾರೆ. ಇವತ್ತು ಮಂಚಿನ ಬೆಲೆ ವೈಜಿಗುಡ್ಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 540 ಕೋಟಿಲಿ ಯೋಜನೆನ ನಾನು ಕಾವೇರಿ ನೀರನ್ನು ತುಂಬಿಸ್ದೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಪಟ್ಟಣಕ್ಕೆ ಕಾವೇರಿ ನೀರು ಕುಡಿಸ್ಲಿಕ್ಕೆ ಆಯ್ತಿಲ್ವಲ್ಲ ಅನ್ನೋಂಥ ನೋವು ನನಗಿದೆ. ಅದಕ್ಕೋಸ್ಕರ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಈ ನೀರನ್ನು ಈ ತಾಲೂಕಿನ ಜನಕ್ಕೆ ಕುಡಿಸುವಂಥ ವಿಚಾರದಲ್ಲಿ ಹೋರಾಟ ನಾನು ಕೈಗೆತ್ಕೊಳ್ತೀನಿ. ಅದೆಷ್ಟೇ ದಾವ ಆಗಲಿ, ಎಷ್ಟೇ ಏನು ಬೇಕಾದ್ರಾಗಲಿ ನಾನು ಇದ್ರ ಪರವಾಗಿ ನಿಲ್ತೀನಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನಿಮ್ಮ ಮೂಲಕ ಸ್ಪಷ್ಟನೆ ಪಡಿಸ್ತಾ ಇದ್ದೇನೆ. ಇವತ್ತೇನಾಗ್ತಾ ಇದೆ ಅಂದರೆ ತಾಲೂಕಿನಲ್ಲಿ ಈ ಥರದ ಒಂದು
ಇದು ವಿಚಾರಕ್ಕೆ ಶಾಸಕರೇ ಅವ್ರ ಪಟಾಲಂಗಳೇ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾವ್ರೆ. ಅವ್ರನ್ನ ಮಂಜು ಅವ್ರು ಬಂದರೆ ಅರೆಸ್ಟ್ ಮಾಡಿ ಎತ್ತಾಕ್ಬಿಡಿ, ತೊಂದರೆ ಇಲ್ಲ, ನನ್ನ ಅರೆಸ್ಟ್ ಮಾಡ್ಬೋದು. ನನ್ನ ಹೋರಾಟ ಶಾಶ್ವತವಾಗಿ ಈ ತಾಲೂಕಿನ ಇತಿಹಾಸ ಇರೋವರೆಗೂ ಇರ್ತದೆ. ಈ ತಾಲೂಕು ಮಾಗಡಿ ತಾಲೂಕಿಗೆ ಒಬ್ಬ ಯುವಕ ನೀರಾವರಿಗೋಸ್ಕರ ಧ್ವನಿ ಎತ್ತಿದ್ದಾನೆ. ಕುಡಿಯೋ ನೀರು ಬೇಕು, ನೀರಾವರಿ ಯೋಜನೆ ಆಗಬೇಕು ಅಂತ. ಇವರು 5 ಬಾರಿ ML ಆದರೂ ಕೂಡ ಒಂದೇ ಒಂದು ಯೋಜನೆ ಮಾಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಆದರೆ ಇವತ್ತು ಈ ಥರ ಪಿತೂರಿ ಮಾಡೋಕ್ಕೆ ಮಾತ್ರ ಮಂಜುನಲ್ವೇನ್ರೆ ಪೊಲೀಸ್ನವ್ರು ಹಿಡಿದಾಕ್ರಿ, ನೋಡೇ ಬಿಡ್ತೀನಿ ಅಂತ ಹೇಳಿರ್ಬೋದು. ಅದಕ್ಕೆ ಈ ಪೊಲೀಸ್ದವರು ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಆ ಕಾಮಗಾರಿ ಮುಂದುವರಿಸ್ಬೇಕಾಗಿ. ಕಾಮಗಾರಿ ಮಾಡೋರಿಗೂ ಅಷ್ಟೇ, ಆ ಗುತ್ತಿಗೆದಾರರಿಗೂ ಎಚ್ಚರಿಕೆ ಕೊಡ್ತೀನಿ. ನೋಡೋಣ, ನಮ್ಮ ಕೈಗೆ ಸಿಗಲ್ವಾ, ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಕೈಗೆ ಸಿಗಲ್ಲ, ನೀವು ನೋಡ್ತೀನಿ. ಗುರುವಾರದಿಂದ ಇದ್ರ ವಿಚಾರದಲ್ಲಿ ಶುಕ್ರವಾರದಿಂದ ವಿಚಾರದಲ್ಲಿ ಹೋರಾಟ, ಬೃಹತ್ ಪ್ರತಿಭಟನೆ ಶುರು ಮಾಡ್ತೀವಿ. ಇದಕ್ಕೆಲ್ಲ ತಾವು ಸಹಕಾರ ಕೊಡಿ. ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್? ಹೊಸಪೇಟೆ ಸರ್ಕಲಲ್ಲಿ ನಾವು ರಸ್ತೆಯನ್ನು ತೆಗೆದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಇವಾಗ ಸಭೆ ಮಾಡಿ ತೀರ್ಮಾನ ಮಾಡಿದ್ದೀವಿ, ಮಾಡ್ತೀವಿ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ರಕ್ತನಾದರೂ ಕೊಟ್ಟೆವು, ನೀರನ್ನು ಬಿಡುವುದಿಲ್ಲ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.